ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ ವನ್ಯಧಾಮದ ಮೀನ್ಯಂ ವಲಯದಲ್ಲಿ ಏಕಾಏಕಿ 5 ಹುಲಿಗಳ ಕಳೆಬರಹ ಪತ್ತೆಯಾಗಿದ್ವು. ಈ ಬಗ್ಗೆ ತನಿಖೆ ನಡೆಸಿದ ತನಿಖಾಧಿಕಾರಿಗಳು ಕೊನೆಗೂ ಹುಲಿ ಸಾವಿನ ಹಿಂದಿರುವ ಕೈಗಳು ಯಾರದ್ದು ಅಂತ ಪತ್ತೆ ಹಚ್ಚಿದ್ದಾರೆ. ಅಲ್ಲದೆ ಹುಲಿ ಹತ್ಯೆಯ ಹಿಂದಿನ ರಹಸ್ಯವನ್ನು ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಆದ್ರೆ ಮೊದಲಿನಿಂದಲೂ ಪ್ರಾಣಿಗಳ ಜೊತೆಗೆ ಬೆಳೆದು ಬಂದ ಮಾನವ ಇಷ್ಟೊಂದು ಕ್ರೂರಿಯಾಗಿದ್ದು ಏಕೆ? ಈ ಹಸು ಸಗಣಿ ಮಾಫಿಯಾ ಅಂದ್ರೆ ಏನು? ಈ ಸ್ಪೆಷಲ್ ವಿಡಿಯೋದಲ್ಲಿ ಎಲ್ಲವನ್ನ ನಾವು ನಿಮ್ಗೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ, ಬನ್ನಿ. ಮಾನವನು ತನ್ನ ಅಸ್ತಿತ್ವದ ಆರಂಭದಿಂದಲೂ ಪ್ರಾಣಿಗಳನ್ನ ಬೇಟೆಯಾಡ್ತಿದ್ದಾನೆ ಎಂಬುದು ಸತ್ಯ. ಲಕ್ಷಾಂತರ ವರ್ಷಗಳ ಇತಿಹಾಸ ಇರೋ ಮಾನವನ ವಿಕಾಸದಲ್ಲಿ ಬೇಟೆ ಮತ್ತು ಸಂಗ್ರಹ ಪ್ರಮುಖ ಪಾತ್ರವನ್ನು ವಹಿಸಿದೆ. ಆರಂಭದಲ್ಲಿ ಕಾಡಿನಲ್ಲಿ ಬದುಕ್ತಾ ಇದ್ದ ಮಾನವರು ಬೇಟೆಯನ್ನ ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಕಂಡಿದ್ರು. ಸದಾ ಪ್ರಾಣಿಗಳೊಂದಿಗೆ ಒಳ್ಳೆಯ ಬಾಂಧವ್ಯವನ್ನ ಇಟ್ಟುಕೊಂಡಿದ್ದ ಮಾನವ ಅವುಗಳೊಂದಿಗೆ ಜೀವನವನ್ನ ನಡೆಸ್ತಾ ಇದ್ದ. ಆಗ ಆಹಾರಕ್ಕಾಗಿ ಬೇಟೆಯಾಡೋದು ಅನಿವಾರ್ಯವಾಗಿತ್ತು. ಪ್ರಾಚೀನ ಮಾನವರು ಬದುಕೋಕೆ ಮತ್ತು ಪೋಷಕಾಂಶಗಳನ್ನು ಪಡೆಯೋಕೆ ಪ್ರಾಣಿಗಳ ಮಾಂಸ, ಮೂಳೆ ಮತ್ತು ಕೊಬ್ಬನ್ನ ಅವಲಂಬಿಸಿದ್ರು. ಬೇಟೆಯಿಂದ ದೊರೆಯುವ ಪ್ರೋಟೀನ್ ಮತ್ತು ಶಕ್ತಿ ಅವರ ಮೆದುಳಿನ ಬೆಳವಣಿಗೆಗೂ ಸಹಕಾರಿ ಆಗಿರಬಹುದು. ಹೀಗಂತ ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ಪ್ರಾಣಿಗಳ ಚರ್ಮವನ್ನ ಬಟ್ಟೆಯಾಗಿಸಿ ಆಶ್ರಯಕ್ಕಾಗಿ ಬಳಸ್ತಾ ಇದ್ರು. ಮೂಳೆ ಮತ್ತು ಕೊಂಬುಗಳಿಂದ ಆಯುಧಗಳು, ಉಪಕರಣಗಳು ಮತ್ತು ಕಲಾಕೃತಿಗಳನ್ನ ತಯಾರು ಮಾಡ್ತಾ ಇದ್ರು. ದೊಡ್ಡ ಮತ್ತು ಅಪಾಯಕಾರಿ ಪ್ರಾಣಿಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳೋಕೆ ಮಾನವರು ಬೇಟೆಯಾಡಲೇಬೇಕಿತ್ತು. ಕಾಲಕ್ರಮೇಣ ಮಾನವರು ಕೃಷಿಯನ್ನ ಕಂಡುಹಿಡಿದ ನಂತರ ಆಹಾರಕ್ಕಾಗಿ ಬೇಟೆಯ ಮೇಲಿನ ಅವಲಂಬನೆ ಕಡಿಮೆ ಆಯಿತು. ಜಾನುವಾರುಗಳನ್ನ ಸಾಕುವ ಪದ್ಧತಿ ಬಂದ ನಂತರ ಆಹಾರಗಳ ಮೂಲ ಹೆಚ್ಚು ಸ್ಥಿರವಾದವು. ಆದರೂ ಬೇಟೆಯು ಅನೇಕ ಸಂಸ್ಕೃತಿಗಳಲ್ಲಿ ಒಂದು ಸಂಪ್ರದಾಯ, ಕ್ರೀಡೆ ಅಥವಾ ಜೀವನಾಧಾರದ ಭಾಗವಾಗಿ ಮುಂದುವರಿತು. ಹಾಗೆ ಮುಂದುವರಿದ ಭಾಗವೇ ಇಂದಿನ ಪ್ರಾಣಿ ಸಂಕುಲಕ್ಕೆ ಮಾನವರು ಮಾಡ್ತಾ ಇರೋ ಹಾನಿ. ಅಲ್ಲದೆ ಮಾನವ ಬೆಳೆದು ಬಂದ ಹಾದಿಯನ್ನೇ ಮರೆತು ತನ್ನ ಸಾಕು ಪ್ರಾಣಿಗಳ ರಕ್ಷಣೆಗಾಗಿ ಕಾಡಿನಲ್ಲಿನ ಪ್ರಾಣಿಗಳ ಮೇಲೆ ದಾಳಿ ಆರಂಭಿಸಿದ್ದಾನೆ. ಅಲ್ಲದೆ ವ್ಯಾಘ್ರಗಳು ಕೂಡ ಮಾನವರ ಮೇಲೆ ದಾಳಿಯನ್ನ ನಡೆಸ್ತಾ ಇವೆ. ಮೊದಲು ಯಾವುದೇ ಕಾಡು ಪ್ರಾಣಿ ಬಂದ್ರೆ ಖುಷಿ ಪಡ್ತಾ ಇದ್ದ ಮಾನವ ಈಗ ಅವುಗಳ ಮೇಲೆ ದ್ವೇಷ ಕಾರ್ತಾ ಇದ್ದಾನೆ. ಮೊದಲು ತೋಟದಲ್ಲಿ ಚಿರತೆ, ಹುಲಿ ಬಂದು ಹೋದ್ರೆ ಖುಷಿ ಪಡ್ತಾ ಇದ್ರು. ಆದ್ರೆ ಈಗ ಹುಲಿ, ಚಿರತೆ ಬಂದ್ರೆ ಹೆದರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅಲ್ಲದೆ ಪ್ರಾಣಿಗಳು ಹೋಗುವ ಹಾದಿಯನ್ನ ನಾವು ಆಕ್ರಮಿಸಿಕೊಂಡು ಅವುಗಳಿಗೆ ಅಡ್ಡಿಪಡಿಸ್ತಾ ಇದ್ದೇವೆ. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 5 ಹುಲಿಗಳಿಗೆ ವಿಷ ಹಾಕಿ ಕೊಂದ ಘಟನೆಯನ್ನ ವಿಶ್ಲೇಷಣೆ ಮಾಡಿದ್ರೆ ಹೊರಬರ್ತಾ ಇರೋ ವಿಚಾರ ತುಂಬಾ ಆಘಾತಕಾರಿಯಾಗಿದೆ. ಮಲೆ ಮಹದೇಶ್ವರ ಅರಣ್ಯದಲ್ಲಿ ನೂರಾರು ಹಳ್ಳಿಗಳಿವೆ. ಕಾಡಂಚಿನ ಕೆಲ ಹಳ್ಳಿಗಳಲ್ಲಿ ಬೃಹದಾಕಾರದ ಸಗಣಿ ಗುಡ್ಡಗಳು ಕಾಣಿಸುತ್ತವೆ. ಈ ಕಾಡಿನಲ್ಲಿ ಎಗ್ಗಿಲ್ಲದೆ ಸಾವಿರಾರು ದನಗಳನ್ನ ಮೇಯಿಸೋದ್ರಿಂದ ಹಳ್ಳಿಗಳಲ್ಲಿ ರಾಶಿ ಸಗಣಿ ಸಂಗ್ರಹವಾಗುತ್ತೆ. ದುರಂತ ಏನಂದ್ರೆ ದನಗಳು ಕರ್ನಾಟಕದ ದನಗಳಲ್ಲ, ಇವು ಪಕ್ಕದ ತಮಿಳುನಾಡು ರಾಜ್ಯದ ಬರಗೂರು ಎನ್ನುವ ಪ್ರದೇಶದ ತಳಿಗಳು. ಅಂದ್ರೆ ತಮಿಳುನಾಡಿನ ಜನರು ಸಾವಿರಾರು ಸಂಖ್ಯೆಯಲ್ಲಿ ಈ ಬರಗೂರು ದನಗಳನ್ನ ಕರ್ನಾಟಕಕ್ಕೆ ರವಾನೆ ಮಾಡ್ತಾರೆ. ಅವುಗಳನ್ನ ಮಲೆಮಹದೇಶ್ವರ ಅರಣ್ಯದ ಅಂಚಿನಲ್ಲಿರುವ ಹಳ್ಳಿಗಳ ಜನರು ಸಂಗೋಪನೆ ಮಾಡುವ ಗುತ್ತಿಗೆಯನ್ನ ಪಡಿತಾರೆ. ತಮಿಳುನಾಡಿನ ದನಗಳು ಕರ್ನಾಟಕದ ಕಾಡುಗಳಲ್ಲಿ ಯಥೇಚ್ಛವಾಗಿ ಮೇಯ್ತವೆ. ಅವುಗಳ ಹಾಲು ಲಾರಿಗಟ್ಟಲೆ ಸಂಗ್ರಹ ಆಗುವಂತ ಸಗಣಿಯನ್ನ ಲಕ್ಷಾಂತರ ರೂಪಾಯಿಗಳಿಗೆ ಮಾರುವ ದಂಧೆ ಇಲ್ಲಿ ಅನೇಕ ವರ್ಷಗಳಿಂದ ನಡೀತಾ ಇದೆ. ಕೇರಳ, ತಮಿಳುನಾಡು ಮಾತ್ರ ಅಲ್ಲ, ಕರ್ನಾಟಕ, ಕೊಡಗು, ಸಕಲೇಶ್ಪುರ ಮತ್ತು ಚಿಕ್ಕಮಗಳೂರಿನ ಕಾಫಿ ತೋಟಗಳಿಗೆ ಇಲ್ಲಿಂದ ಸಗಣಿ ಗೊಬ್ಬರ ರವಾನೆ ಆಗುತ್ತೆ ಎನ್ನಲಾಗುತ್ತೆ. ಹಸು ಮೇಯಿಸೋರು ಬಡವರು, ಲಾಭ ಪಕ್ಕದ ರಾಜ್ಯದವರದ್ದು. ಇದು ಕಾಡಂಚಿನ ಜನರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ದೊಡ್ಡ ಪಾಠ. ಹೀಗೆ ರವಾನೆಯಾದ ಸಗಣಿಯನ್ನ ಮಾರಾಟ ಮಾಡುವ ನೂರಾರು ಬ್ರೋಕರ್ಗಳು ಇಲ್ಲಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ದನಗಳನ್ನ ಮೇಯಿಸೋಕೆ ಬಿಡುವಂತಿಲ್ಲ. ಹಾಗಾಗಿ ಇಲ್ಲಿ ಕಾಡಿಗೆ ದನಗಳನ್ನ ಬಿಡುವವರ ವಿರುದ್ಧ ಅರಣ್ಯ ಸಿಬ್ಬಂದಿಯೇ ಕೇಸು ದಾಖಲಿಸ್ತಾರೆ. ಅವರನ್ನ ಬಿಡಿಸೋಕೆ ಮತ್ತು ಕಾಡಿನಲ್ಲಿ ದನ ಮೇಯಿಸೋಕೆ ಅವಕಾಶ ಮಾಡಿಕೊಡಿ ಅಂತ ಒತ್ತಡ ಹಾಕೋ ಸ್ಥಳೀಯ ಜನಪ್ರತಿನಿಧಿಗಳು ಹಸ್ತಕ್ಷೇಪ ಮಾಡ್ತಾರೆ. ಅಷ್ಟೇ ಅಲ್ಲ, ಇಂತಹ ಲಾಬಿಗಳೇ ಈ ವನ್ಯಜೀವಿಗಳನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿರೋದನ್ನ ತಡೆದು ನಿಲ್ಲಿಸಿವೆ. ಕಾನೂನಿದೆ, ಆದ್ರೆ ಅದನ್ನ ಜಾರಿ ಮಾಡೋಕೆ ಅಡ್ಡ ಬರುವ ಅನೇಕ ಅನಿಷ್ಟಗಳು ಸಹ ಇಲ್ಲಿವೆ. ತಮಿಳುನಾಡಿನ ದನಗಳು, ಅವು ನಾಶ ಮಾಡೋದು ಕರ್ನಾಟಕದ ಕಾಡುಗಳನ್ನ. ಅವುಗಳನ್ನ ಮೇಯಿಸೋರು ಕರ್ನಾಟಕದ ಬಡ ಕೂಲಿ ಕಾರ್ಮಿಕರು. ಲಾಭ ಮಾಡಿಕೊಳ್ಳೋದು ಪಕ್ಕದ ರಾಜ್ಯದವರು. ಅದಕ್ಕೆ ಅಡ್ಡಿಪಡಿಸಿದ್ರೆ ಕಾಡಿಗೆ ಬೆಂಕಿ ಹಚ್ಚೋದು, ಹುಲಿಗೆ ವಿಷ ಹಾಕುವ ಷಡ್ಯಂತ್ರ ಇಲ್ಲಿದೆ. ಈ ಘಟನೆಯಲ್ಲಿ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಸಹ ಎದ್ದು ಕಾಣ್ತಾ ಇದೆ. ಕಾಡಂಚಿನ ಗ್ರಾಮಗಳಲ್ಲಿ ಯಾವುದೇ ರೀತಿಯ ಜನಜಾಗೃತಿ ಕೆಲಸವನ್ನ ಅರಣ್ಯ ಸಿಬ್ಬಂದಿ ಮಾಡಿಲ್ಲ.
ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅರಣ್ಯ ವನ್ಯಜೀವಿ ಸಂರಕ್ಷಣೆ ಸಾಧ್ಯವೇ ಇಲ್ಲ. ವಿಷಪ್ರಹಸನದಿಂದ ಮೃತಪಟ್ಟ 5 ಹುಲಿಗಳು ನಮ್ಮ ಅರಣ್ಯ ಇಲಾಖೆಗೆ, ಕಾಡಂಚಿನ ಜನರಿಗೆ ಮತ್ತು ನಮ್ಮನ್ನ ಆಳುವ ಜನಪ್ರತಿನಿಧಿಗಳಿಗೆ ಯಾವ ಪಾಠ ಕಲಿಸಿ ಹೋಗಿವೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಇನ್ನು ಕೆಲವು ಸಮುದಾಯಗಳಲ್ಲಿ ಜಾನುವಾರುಗಳನ್ನ ಅರಣ್ಯದಲ್ಲಿ ಮೇಯಕ್ಕೆ ಬಿಡೋದು ಒಂದು ಸಾಂಪ್ರದಾಯಿಕ ಪದ್ಧತಿಯೂ ಕೂಡ ರೂಢಿಯಲ್ಲಿದೆ. ಇದು ಜಾನುವಾರು ಮಾಲೀಕರು ಮತ್ತು ಅರಣ್ಯ ಇಲಾಖೆಯ ನಡುವೆ ಸಂಘರ್ಷಕ್ಕೆ ಕಾರಣವಾಗಿರುತ್ತೆ. ಹಸುಗಳು ಕಾಡಿಗೆ ಪ್ರವೇಶ ಮಾಡಿದಾಗ ಅವು ವನ್ಯಜೀವಿಗಳಿಗೆ ಆಹಾರ ಆಗಬಹುದು. ಉದಾಹರಣೆಗೆ ಹುಲಿ ಅಥವಾ ಚಿರತೆ ದಾಳಿ ಹೀಗೆ ಇರಬಹುದು. ಇದು ಜಾನುವಾರು ಮಾಲೀಕರಿಗೆ ನಷ್ಟವನ್ನ ಉಂಟು ಮಾಡುತ್ತೆ ಮತ್ತು ಕೆಲವೊಮ್ಮೆ ಹುಲಿಗಳ ಸಾವಿನಂತಹ ಪ್ರತೀಕಾರದ ಕ್ರಮಗಳಿಗೆ ಕಾರಣವಾಗುತ್ತೆ. ಆದರೆ ಚಾಮರಾಜನಗರದ ಘಟನೆಯಲ್ಲಿ ನಡೆದಂತೆ ಅರಣ್ಯ ಇಲಾಖೆಗಳು ಈ ಸಮಸ್ಯೆಯನ್ನ ನಿಭಾಯಿಸೋಕೆ ಪ್ರಯತ್ನಿಸ್ತಾ ಇವೆ. ಆದರೆ ಜಾನುವಾರು ಮಾಲೀಕರಲ್ಲಿ ಅರಿವು ಮೂಡಿಸೋದು, ಪರ್ಯಾಯ ಮೇವಿನ ವ್ಯವಸ್ಥೆಯನ್ನ ಮಾಡಿಸೋದು ಮತ್ತು ಗಡಿ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ನಿಯಂತ್ರಣವನ್ನ ಜಾರಿಗೊಳಿಸೋದು ಈ ಸಮಸ್ಯೆಗೆ ದೀರ್ಘಕಾಲೀನ ಪರಿಹಾರ.